ಕನಕದಾಸರು ಒಂದು ಮಾತನ್ನು ಹೇಳ್ತಾರೆ, ಕುಲ ಕುಲ ಎನ್ನುತ್ತಿರೆಯ ಕುಲದ ನೆಲೆ ಯಾವುದು ಬಲ್ಲಿರೆಯ ಅನ್ನುವಂಥ ಮಾತನ್ನು ಕೂಡ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಅಬ್ಬಿಗೆರೆಯಲ್ಲಿ ಅದ್ದೂರಿ ಕನ್ನಡ ರಾಜ್ಯೋತ್ಸವ. ಉತ್ತರ ಕರ್ನಾಟಕ ಮಂದಿಯಿಂದ ಅದ್ದೂರಿ ಕನಕ ಜಯಂತಿ ಆಚರಣೆ ಮಾಡಲಾಗಿದೆ. ಕನಕ ಜಯಂತಿಯ ಶುಭಾಶಯ ಹೇಳ್ತಾ ಹಾಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯ. ಡೊಳ್ಳು ಕುಣಿತ, ಕೈಕುಸ್ತಿ, ಗುಂಡು ಎತ್ತುವಿಕೆಯ ಅನೇಕ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಉತ್ತರ ಕರ್ನಾಟಕದ ಶೈಲಿಯಲ್ಲಿಯೇ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು, ಬಯಲು ಸೀಮೆ ಮಂದಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು. ಬೆಂಗಳೂರಿನ ಹಲವಾರು ಭಾಗಗಳಲ್ಲಿರುವ ಅನೇಕ ಉತ್ತರ ಕರ್ನಾಟಕದ ಜನರು ಭಾಗಿಯಾಗಿದ್ದರು. ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಹಕಾರ ನೀಡಿದ ಅಬ್ಬಿಗೆರೆ ರಾಜಣ್ಣ ಹಾಗೂ ಕಾರ್ಪೊರೇಟರ್ ನಾಗಭೂಷಣ್, ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಅಧ್ಯಕ್ಷ ಕೆಸಿ ವೆಂಕಟೇಶ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಅದರಲ್ಲೂ ಕೂಡ ಅಬ್ಬಿಗೆರೆ ಬಡಾವಣೆಯಲ್ಲಿ ಇವತ್ತು ಕೈಕುಸ್ತಿ ಮತ್ತು ಕನಕ ಜಯಂತಿಯ ಪ್ರಯುಕ್ತಗೋಸ್ಕರ ಹಾಗೂ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತವಾಗಿ ಕೈಕುಸ್ತಿ ಮತ್ತು ಇದರದ್ದು ಕಲ್ಲೆತ್ತುವಂತಹ ಒಂದು ಸ್ಪರ್ಧೆ ಪ್ರತಿಯೊಂದನ್ನು ಕೂಡ ಇವತ್ತಿನ ದಿವಸ ನಾವು ಇಲ್ಲಿ ಆಯೋಜಿಸಿದ್ದೀವಿ. ಇಲ್ಲಿ ಜನತೆ ಏನು ಇವತ್ತು ಯಾದಗಿರಿ ಇರ್ಬೋದು, ಬೀದರ್ ಇರ್ಬೋದು, ಗುಲ್ಬರ್ಗ ಇರ್ಬೋದು, ರಾಯಚೂರು ಇಂಥ ಕಡೆಯಿಂದ ಜನರು ಇಲ್ಲಿ ಸುಮಾರು ಸಾವಿರಾರು ಜನಗಳು ಇವತ್ತಿನ ದಿವಸ ಇಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ಅವರಿಗೋಸ್ಕರ ಕನಕ ಜಯಂತಿಯನ್ನು ಏರ್ಪಡಿಸಿ ಅವರಿಗೆ ಒಂದು ಕೈಕುಸ್ತಿನ ಆಡುವಂಥ ಕೆಲಸ ಇರ್ಬೋದು, ಮತ್ತು ಕಲ್ಲೆತ್ತುವ ಸ್ಪರ್ಧೆ ಇರ್ಬೋದು, ರಾಜ್ಯೋತ್ಸವವನ್ನು ಕೂಡ ಆಚರಣೆ ಮಾಡುವುದಕ್ಕೆ ಅವಕಾಶವನ್ನು ನಾವೆಲ್ಲರೂ ಸೇರ್ಕೊಂಡು ಮಾಡಿಕೊಟ್ಟಿದ್ದೀವಿ. ಅವರೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಬಂದು ಭಾಗವಹಿಸಿ ಇವತ್ತೇನು ರಾಯಚೂರು, ಗುಲ್ಬರ್ಗ ಈ ಕಡೆಯಿಂದ ಕೂಡ ಜನ ಸುಮಾರು ಸಾವಿರಾರು ಜನ ಇವತ್ತಿನ ದಿವಸ ಬಂದಿದ್ದಾರೆ. ಸುಮಾರು ಯಾದಗಿರಿಯವರು ಸಿಕ್ಕಾಪಟ್ಟೆ ಜನ ಯಾದಗಿರಿಯವರಿದ್ದಾರೆ. ಅವರೆಲ್ಲರೂ ಕೂಡ ಸುಮಾರು 50ರಿಂದ 60 ಬಸ್ಗಳಲ್ಲಿ ಇವತ್ತಿನ ದಿವಸ ಬಂದು ಇಲ್ಲಿ ಒಂದು ಕೈಕುಸ್ತಿಯನ್ನು ಆಡಿ, ಕಲ್ಲುಗಳನ್ನು ಎತ್ತುವಂಥ ಸ್ಪರ್ಧೆ ಮಾಡಿ, ಮತ್ತೆ ಕುಸ್ತಿ ಪಂದ್ಯವನ್ನು ಆಡಿ ಪ್ರತಿಯೊಂದನ್ನು ಕೂಡ ಇವತ್ತು ಭಾನುವಾರ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಾರ್ಯಕ್ರಮನ ಹಮ್ಮಿಕೊಳ್ಳಲಾಗಿದೆ. ಅದ್ರ ಜೊತೆಯಲ್ಲಿ ಊಟದ ವ್ಯವಸ್ಥೆಯನ್ನು ಕೂಡ ಅವರಿಗೆ ಎಷ್ಟು ಜನ ಬರ್ತಾರೋ ಅಷ್ಟು ಜನಕ್ಕೂ ಕೂಡ ಊಟದ ವ್ಯವಸ್ಥೆಯನ್ನು ಕೂಡ ಇದರಲ್ಲಿ ಮಾಡಿಸಿದ್ದೀನಿ. ತದನಂತರ ಏನು ಅವರಿಗೆ ಉಳ್ಕೊಳ್ಳುವಂಥ ವ್ಯವಸ್ಥೆ ಇರ್ಬೋದು, ಪ್ರತಿಯೊಂದು ಕೂಡ ಇವತ್ತು ನಾನು ಅಬ್ಬಿಗೆರೆಯಲ್ಲಿ ವ್ಯವಸ್ಥೆ ಮಾಡಿಕೊಟ್ಟು ಅವರಿಗೆ ಒಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂದು ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ನಡೆಸುವಂಥ ಒಂದು ಕೆಲಸವನ್ನು ಮಾಡಿಕೊಟ್ಟಿದ್ದೀನಿ. ಅಂದರೆ ಇವರೆಲ್ಲರ ಸಹಾಯದಿಂದ ಇವತ್ತು ಈ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಯಾಕೆಂತಂದರೆ ಇವತ್ತು ಕನಕದಾಸರು ಇರ್ಬೋದು, ಕನಕದಾಸರು ಒಂದು ಮಾತನ್ನು ಹೇಳ್ತಾರೆ, ಕುಲ ಕುಲ ಎನ್ನುತ್ತಿರೆಯ ಕುಲದ ನೆಲೆ ಯಾವುದು ಬಲ್ಲಿರೆಯ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಆ ಕುಲ ಇವತ್ತೇನೂ ಇಲ್ಲ, ಇಲ್ಲಿ ಜಾತಿ ವ್ಯವಸ್ಥೆ ಅನ್ನೋದು ಭೇದ ಭಾವನೆ ಇಲ್ಲ. ಆ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ಎಲ್ಲ ಜಾತಿಯವರು ಕೂಡ ಇವತ್ತು ಒಂದು ಕಾರ್ಯಕ್ರಮವನ್ನು ಇದಕ್ಕೆ ಬಂದು ಭಾಗವಹಿಸಿ ತುಂಬ ಚೆನ್ನಾಗಿ ಆಡುವಂತಹ ಒಂದು ಪಂದ್ಯವನ್ನು ಆಡಿ ಗೆಲ್ಲುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ದೀವಿ. ಆ ಗೆಲ್ಲುವಂಥ ವ್ಯಕ್ತಿಗಳಿಗೆ ಬಹುಮಾನ, ಮೊದಲನೇ ಬಹುಮಾನ, ಎರಡನೇ ಬಹುಮಾನ ಮತ್ತು ಮೂರನೇ ಬಹುಮಾನ, ಈ ಥರ ಬಹುಮಾನಗಳನ್ನು ಕೂಡ ಕೊಡುವಂತಹ ಕೆಲಸವನ್ನು ನಾವು ಇವತ್ತಿನ ದಿವಸ ಮಾಡಿಕೊಟ್ಟಿದ್ದೀವಿ. ಯಾಕೆ ಅಂತಂದರೆ ಇಲ್ಲಿ ಅವರ ಜನತೆ ಇಲ್ಲಿ ಬಂದಂತಹ ನಾವು ಕೂಡ ನಮ್ಮದೇ ಒಂದು ಯಾದಗಿರಿಯಲ್ಲಿ ಇದ್ದೀವಿ ಅಥವಾ ಗುಲ್ಬರ್ಗಾದಲ್ಲಿದ್ದೀವಿ ಅಥವಾ ರಾಯಚೂರಲ್ಲಿ ಇದ್ದೀವಿ ಅನ್ನುವಂತಹ ಭ್ರಮೆ ಇವತ್ತು ಅವರಿಗೆ ಸೃಷ್ಟಿ ಮಾಡಿದ್ದೀವಿ. ಅಷ್ಟು ಚೆನ್ನಾಗಿ ಅವ್ರು ಬೆಂಗಳೂರಲ್ಲಿ ಇದ್ದರೂ ಕೂಡ ಇವತ್ತಿನ ದಿವಸ ಅವ್ರ ಊರಲ್ಲೇ ಇದ್ದುಕೊಂಡು ಪ್ರತ್ಯೇಕ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀವೇನೋ ಅನ್ನುವಂತಹ ಒಂದು ಭ್ರಮೆಯನ್ನು ಇವತ್ತಿನ ದಿವಸ ಅವರಿಗೆ ಆ ಒಂದು ಸ್ಥಳದ ಮಹಿಮೆಯನ್ನು ನಾವು ಇವತ್ತಿನ ದಿವಸ ಅಬ್ಬಿಗೆರೆಯಲ್ಲಿ, ಅದರಲ್ಲಿ ಬೆಂಗಳೂರಲ್ಲಿ ಅಬ್ಬಿಗೆರೆಯಲ್ಲಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಶೆಟ್ಟಳ್ಳಿ ವಾರ್ಡಲ್ಲಿ ಮಾಡಿರುವಂಥ ಕೆಲಸವನ್ನು ಇವತ್ತು ನಾನು ಮಾಡಿದ್ದೀನಿ. ಅದೇ ರೀತಿಯಾಗಿ ಈ ಬೆಂಗಳೂರು ಬರೀ ಅಬ್ಬಿಗೆರೆ ಅಲ್ಲ, ಸುತ್ತಮುತ್ತ ದಾಸರಹಳ್ಳಿಗೆ ಜನತೆ ಇರ್ಬೋದು, ಈ ಕಡೆ ದೊಡ್ಡಬಳ್ಳಾಪುರದಿಂದ ಬಂದಿದ್ದಾರೆ, ಈ ಕಡೆ KR ಪುರಮಿಂದನೂ ಕೂಡ ಜನತೆ ಬಂದಿದ್ದಾರೆ, RT ನಗರದಿಂದ ಬಂದಿದ್ದಾರೆ, ಈ ಕಡೆ ಉತ್ರಳ್ಳಿ ಕಡೆಯಿಂದನೂ ಕೂಡ ಈ ಯಾದಗಿರಿ ಜನತೆ ಬಂದು ಯಲಹಂಕದಿಂದನೂ ಕೂಡ ಈ ಜನ ಬಂದಿದ್ದಾರೆ. ಅದರಿಂದ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಕನಕ ಜಯಂತಿ ಮತ್ತು ಏನು ಇವತ್ತು ರಾಜ್ಯೋತ್ಸವವನ್ನು ಮಾಡ್ತಾ ಇದ್ದೀರಿ, ಎಲ್ರಿಗೂ ಕೂಡ ಒಂದು ಧನ್ಯವಾದವನ್ನು ತಿಳಿಸುವಂಥ ಕೆಲಸವನ್ನು ಕೂಡ ಇವತ್ತು ಮಾಡಿದ್ದೀವಿ. ಆ ಜನತೆ ನಾವೆಲ್ಲೇ ಇರಲಿ ಕೂಡ, ನಾವು ಹೇಗೆ ಇರಲಿ ಕೂಡ, ನಾವು ಕನ್ನಡದವರಾಗಿರ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾರಲ್ಲ, ಅದಕ್ಕಿಂತ ದೊಡ್ಡ ಮಾತು ಇಲ್ಲ ಅನ್ನುವಂಥ ಮಾತನ್ನು ಕೂಡ ಈ ಸಮಯದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ.